ಬರ್ತಾಳು ಇನ್ನ ನನ್ನ ಮಗಳಿಗೆ ಬರ್ತಾಳಿ ಬಾಬು ನೀನ್ ನನಗೆ ಬರ್ಕೊಟ್ರ ಮಮ್ಮಿ ಏನು ಸಮಸ್ಯೆ ಏನಾಗಿದೆ ಅದರ ನನ್ನ ನಿನ್ನೆ ಕೆಲಸ ಹ್ಞೂ ನಮ್ಮ ಯಜಮಾನ್ರು ಇದ್ದಕ್ಕಿಲ್ರಿ ಮನೆ ಹ್ಞೂ 9 ಗಂಟೆಗೆ ಅಂದ್ರೆ ಬೆಳಗ್ಗೆ 9 ಗಂಟೆಗೆ ಅಂದ್ರೆ ನಾವು ಹೋಗಿದ್ವಿ 11 ಅದು ನನ್ನ ಮಗಳ ಕೊಂಡ ಫೋನ್ ಬಂತು ಹ್ಞೂ ಹ್ಞೂ ಫೋನ್ ಬರಕತ್ತಾನ ಬಂದಿತ್ತು ಯಾರು ಫೋನ್ ಹಚ್ಚಿರಿ ನಿಮ್ಗೆ? ಅಜ್ಜಪ್ಪ ನಾವು ಫೋನ್ ಹಚ್ಚಿದ್ರು ಹ್ಞೂ ಹ್ಞೂ ಶಾಸಪ್ಪ ಮುತ್ತಪ್ಪ ಹೊಸೂರು ಅವ ಫೋನ್ ಮಾಡಿದ್ವಿ ಹೌದ್ರಿ ಏನು ಕಾರಣಕ್ಕೆ ಏನು ಕಾರಣ ಅಂತ ಕಾರಣ ಏನು ಅನ್ನೋದು ಗೊತ್ತಿಲ್ರಿ ನಾವೇನ್ ಮನ್ಯಾಗೂ ಜಗಾಡಿಲ್ರಿ ಹ್ಞೂ ಆಯ್ತು ಮತ್ತೆ ಏನು ನಮ್ಗೆ ಏನು ಹೇಳೇ ಇಲ್ರಿ ಆ ಕಡೆಯಿಂದ ಆಚೆ ಕಡೆ ಮನೆಗೆ ಹೋಗಿಡ್ರಿ ಆಚೆ ಕಡೆಯಿಂದ ಅಳ್ಕೋತ ಬಂದಾಳ ಅನ್ನೋದು ಅಷ್ಟೇ ಹೇಳತ್ತಾರ್ರಿ ಎಲ್ಲಾರು ಅಳ್ಕೋತ ಬಂದ ತಕ್ಷಣ ಆಕೆ ಹಾಕೊಂಡಾಳ ಹೌದ್ರಿ ಈಗ ಏನಾರು ನಿಮ್ಗೆ ಆ ಹೆಣ್ಮಗಳ ಸಾವಿನ ಏನಾರು ನಿಮ್ಗೆ ಅನುಮಾನ ಐತೆ ಅನುಮಾನ ಐತ್ರಿ ನಮ್ಗೆ ಹೌದ್ರಿ ಅನುಮಾನ ಐತ್ರಿ ಅದೇ ಎಂಕ್ವೈರಿನೂ ಆಗ್ಬೇಕ್ರಿ ಹಾಂ ಹಾಂ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕ್ರಿ ಆಯ್ತು ನಿಮ್ಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು ಅದು? 11:30 ಅದು ಫೋನ್ ಬಂದಿತ್ತು ಕಂಪ್ಲೇಂಟ್ ಅದು ಏನು ಕೊಟ್ಟಿದ್ದೀರಿ? ಕೊಟ್ಟೆ ಯಾವ ಸ್ಟೇಷನ್ಗೆ ರೀ? ಹಾರದೇವಿ ಪೊಲೀಸ್ ಸ್ಟೇಷನ್ ನಿಮ್ಮ ಹೆಸರೇ ಪಾರ್ವತಿ ಗುಂಡಾಪಟ್ಟಳಿ ಏನಾಗ್ರಿ ಮಗಳ್ರಿ ಆಯ್ತು ಮೀನಾಕ್ಷಿ ನನ್ನ ಮಗಳ್ರಿ ನಿನ್ನೆ ದಿನ ಒಂದು 12 ಗಂಟೆ 20 ನಿಮಿಷ ಆಗಿತ್ತು. ನಮ್ಮ ಅಕ್ಕ ತಂದವರು ಪಾರ್ವತಿ ಗುಂಡಪ್ಪ ಕರಿಮನೆಯವ್ರು ನನಗೆ ಕಾಲ್ ಬಂದರು. ನಾನು ಕೂಡ ಡ್ಯೂಟಿಯಾಗಿದ್ದೆ. ಸೊ ಡ್ಯೂಟಿಯಿಂದ ಕಾಲ್ ಮಾಡಿದ ತಕ್ಷಣ ಸಡನ್ಲಿ ಅವ್ರ ಮಗ ಆದಂಥ ಮೀನಾಕ್ಷಿ ಗುಂಡಪ್ಪ ಕರಿಮನೆಯವರು ಊರ್ಲಾಕೊಂಡಿದ್ದಾರೆ. ಸೊ ಬೇಗ ಬಾರ್ ಅಂತ ಹೇಳಿ ಫೋನ್ ಮಾಡಿದ್ರು. ಅದಾದಮೇಲೆ ನಾನು ಕೂಡ ಒಂದೂವರೆವರೆಗೂ ಇಲ್ಲಿ ಬಂದಿದ್ದೆ. ಬಂದಾದಮೇಲೆ ಊರ್ಲಾಕೊಂಡಿದ್ದು. ಸೊ ನನಗನ್ಸಿರೋ ಪ್ರಕಾರ ನಾವು ನೋಡಿದ್ದು 10 ವರ್ಷದಿಂದ ಹುಡುಗಿಯನ್ನ ಆ ರೀತಿ ಊರ್ಲಾಕೊಂಡು ಊರ್ಲಾಕುವಂಥ ಕೆಲಸ ಏನು ಮಾಡುವಂಥ ಹುಡುಗಿಯಲ್ಲ. ಮತ್ತು ಅದು ಯಾವ ರೀತಿ ಯಾವ ರೀಸನ್ ತಗೊಂಡವ ಅದೇನು ಕೂಡ ನಮ್ಗೆ ಗೊತ್ತಿಲ್ಲ. ಸೊ ಅದೊಂದು ಸ್ವಲ್ಪ ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡಿ ಏನಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ದಯಮಾಡಿ ಅಂತ ಕೇಸ್ ಕೊಡ್ಬೇಕಾಗಿ ವಿನಂತಿ. ತಂಗಿ ಏನಾರ ಅಪೇರೋದು ಏನಾರಿತ್ತು ಬೇರೆ ಇಲ್ಲ ಸರ್, ಯಾವ ಅಫೇರು ಕೂಡ ಐತಿ. ಹಾಂ ಹಾಂ ಈಗ ನಿಮ್ಗೆ ಯಾರ ಮೇಲೆ ಅನುಮಾನ ಐತ್ರಿ? ಅನುಮಾನ ಐತಿ ಸರ್, ಕೊಟ್ಟಿದ್ದೀವಿ. ಸ್ವಲ್ಪ ಇನ್ವೆಸ್ಟಿಗೇಷನ್ ನಡೆದೈತೆ. ಹಾಂ ಅದು ಬಂದ ಕೂಡಲೇ ಅದನ್ನು ಕೂಡ ನಾವು ಹೆಸರನ್ನು ಇದು ಮಾಡ್ತೀವಿ. ಸರಿ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರವೀಣ್ ಅಂತ, ಪಾರ್ವತಿ ಅವ್ರ ತಮ್ಮ. ಸರಿ.